ನ್ಯೂಸ್ 42 ಕನ್ನಡ. ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಅಂಗವಾಗಿ ರಾಮನಗರ ಜನಪ್ರಿಯ ಶಾಸಕ ಎಚ್.ಎ. ಇಕ್ಬಾಲ್ ಹುಸೇನ್ ರವರು 4 ಲಕ್ಷಕ್ಕೂ ಅಧಿಕ ಲಡ್ಡು ವಿತರಣೆ ಮಾಡಿದರು. ಹೌದು, ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲು ಇಡೀ ದೇಶವೇ ಸಜ್ಜಾಗಿದೆ. ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂಭ್ರಮಿಸುವ ಉದ್ದೇಶದಿಂದ ಲಾಡು ವಿತರಣೆಗೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಮುಂದಾಗಿದ್ದಾರೆ. ಜಿಲ್ಲೆಯಲ್ಲಿನ 5 ತಾಲೂಕಿನ ಶಾಲಾ, ಕಾಲೇಜು, ಸರ್ಕಾರಿ ಕಚೇರಿಗಳಿಗೆ ಲಡ್ಡು ಹಂಚಿಕೆಯನ್ನ ಮಾಡಿದ್ರು. ರಾಮನಗರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಬರೋಬ್ಬರಿ 4,08,000 ಲಡ್ಡು ತಯಾರಿಸಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ಲಾಡು ಹಂಚಿಕೆ ಮಾಡಲಾಗುತ್ತಿದೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಬರುವ ಎಲ್ಲಾ ಶಾಲಾ ಮಕ್ಕಳಿಗೆ ಉಪಹಾರದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ನೂರಕ್ಕೂ ಅಧಿಕ ಮಂದಿ ನುರಿತ ಬಾಣಸಿಗರು ಲಡ್ಡು ತಯಾರಿಸಿದ್ದಾರೆ. ಸ್ವಾತಂತ್ರ್ಯ ದಿನದಂದು ಹಂಚಲು ಇಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ಶಾಲೆಗಳಿಗೂ ಲಡ್ಡು ನೀಡಲಾಯಿತು. ಈ ಬಗ್ಗೆ ರಾಮನಗರ ಹೊರವಲಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಶಾಸಕ ಇಕ್ಬಾಲ್ ಹುಸೇನ್ ಮಾಹಿತಿ ನೀಡಿದ್ರು. ಈ ದೇಶದ, ಈ ರಾಷ್ಟ್ರದ ಹಬ್ಬವನ್ನು ನಾವೆಲ್ಲರೂ ಕೂಡ, ಇಡೀ ದೇಶದ ಜನರು ನಾವೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ದೇಶ ಪ್ರೇಮದಿಂದ ಆಚರಣೆ ಮಾಡುವಂಥ ಬಹುದೊಡ್ಡ ಹಬ್ಬ. ಯಾರ್ಯಾರು ಈ ಭೂಮಿನಲ್ಲಿ ಜನ್ಮ ಪಡೆದಿದ್ದಾರೆ ಅವರೆಲ್ಲರೂ ಕೂಡ ಈ ದೇಶದ ಐಕ್ಯತೆಗೆ, ಸಮಗ್ರತೆಗೆ, ಈ ದೇಶದ ಏಳಿಗೆಗೆ, ಶಾಂತಿಗೆ, ನೆಮ್ಮದಿಗೆ ನಾವೆಲ್ಲರೂ ಕೂಡ ಬಯಸುವಂಥ ದೇಶ. ಸೊ ನಾವೆಲ್ಲರೂ ಕೂಡ ಇವತ್ತು 79ನೇ ಸ್ವತಂತ್ರ ಆಚರಣೆಯನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. ಇಂಥ ಒಂದು ಸುಂದರವಾದಂಥ, ಇಂಥ ಒಂದು ಭಕ್ತಿಪೂರ್ವಕವಾದಂಥ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಜಿಲ್ಲೆಯ ಎಲ್ಲ ಶಾಲಾ ಮಕ್ಕಳಿಗೆ ಸಿಹಿಯನ್ನು ಹಂಚುವಂಥ ಕಾರ್ಯವನ್ನು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾನು ತಾಲೂಕ್ ಪಂಚಾಯತಿ ಸದಸ್ಯನಾಗಿ ಸುಮಾರು 18-20 ವರ್ಷ ಆಯಿತು. ಆವಾಗಿನಿಂದಲೂ ಕೂಡ ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ನಂತರ ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾದ ನಂತರ ಈ ಜಿಲ್ಲೆಯ ಮೂಲೆ ಮೂಲೆಯಲ್ಲಿರುವಂಥ ಎಲ್ಲ ಅಂಗನವಾಡಿ ಶಾಲೆಯಿಂದ ಹಿಡಿದು, LKG ಶಾಲೆಯಿಂದ ಹಿಡಿದು PUC, SLC, ಡಿಗ್ರಿ ಕಾಲೇಜ್ಗಳಿಗೆ, ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ, ಡಿಪ್ಲೊಮಾ ಕಾಲೇಜ್ಗಳಿಗೆ, ಲಾ ಕಾಲೇಜ್ಗೆ, MBBS ಕಾಲೇಜ್ಗೆ, ಈ ಜಿಲ್ಲೆ ಎಲ್ಲ ಶಾಲಾ ಮಕ್ಕಳಿಗೆ ಸಿಹಿಯನ್ನು ಹಂಚುವಂಥ ಒಂದು ಬಹುದೊಡ್ಡ ಒಂದು ಪವಿತ್ರವಾದಂಥ ಕಾರ್ಯಕ್ರಮವನ್ನು ನಾನು ನನ್ನ ಎಲ್ಲ ಮುಖಂಡರ ಸಹಯೋಗದಿಂದ ಮತ್ತು ಎಲ್ಲ ಗುರುವೃಂದವರ ಸಹಯೋಗದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು 79ನೇ ಸ್ವತಂತ್ರ ದಿನಾಚರಣೆಗೆ ಸುಮಾರು 2765 ಶಾಲೆಗಳು, ಅದರಲ್ಲಿ ಸುಮಾರು 2,26,428 ವಿದ್ಯಾರ್ಥಿಗಳಿಗೆ, 16,810 ಶಿಕ್ಷಕರಿಗೆ, 38,875 SDMC ಅಧ್ಯಕ್ಷರುಗಳು, ಸದಸ್ಯರುಗಳಿಗೆ, 3,417 ಅಡಿಗೆ ತಯಾರಕರಿಗೆ, 33,987 ಪೋಷಕರಿಗೆ, ಒಟ್ಟು 3,27,800 ಮಂದಿಗೆ ನಾವೆಲ್ಲರೂ ಕೂಡ ಈ ಒಂದು 79ನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಈ ದೇಶದ
ಐಕ್ಯತೆಗೆ, ಈ ದೇಶದ ಒಂದು ದೇಶಭಕ್ತಿಗೋಸ್ಕರವಾಗಿ, ದೇಶ ಪ್ರೇಮಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು, ಒಂದೇ ಮಾತರಂನ ಮಕ್ಕಳು ನಾವೆಲ್ಲರೂ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ನಾವಿವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಇದರಲ್ಲಿ ಸುಮಾರು ಇವತ್ತು 4,08,300 ಲಾಡುಗಳನ್ನು ನಾವು ಈ ಸಲ ನಮ್ಮ ಕುಣಗಲ್ ಕೂಡ ಕುಣಗಲ್ ಕ್ಷೇತ್ರನೂ ಕೂಡ ನಮ್ಮ ಅಲ್ಲಿನ ಶಾಸಕರಾದಂಥ ಡಾಕ್ಟರ್ ರಂಗನಾಥ್ ಅವರು ಕೂಡ ನಮಗೂ ಕೂಡ ಇದನ್ನು ಕೊಡ್ಬೇಕಂತೇಳಿ ಅದಕ್ಕೋಸ್ಕರ ನಿನ್ನೆ ದೂರವಾಣಿ ಮೂಲಕ ಅವ್ರಿಗೂ ಕೂಡ ನಾನು ಅವ್ರ ಮನವಿಗೆ ಸ್ಪಂದನೆಯನ್ನು ಮಾಡಿ ಸುಮಾರು 4,08,000 ಲಾಡನ್ನು ಇವತ್ತೆಲ್ಲರೂ ಕೂಡ ನಾವು ಮಾಡಿದ್ದೀವಿ. ಸೊ ನಾನು ನಮ್ಮ ಎಲ್ಲ ಗುರುವೃಂದವರ ಮತ್ತು ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು ಯಾರೇ ಇರಲಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇದು ನಮ್ಮ ದೇಶದ ಹಬ್ಬ, ಇದು ನಮ್ಮ ರಾಷ್ಟ್ರದ ಹಬ್ಬ. ನಾವೆಲ್ಲರೂ ಕೂಡ ಯಾವುದೇ ರೀತಿಯಾಗಿ ನಾವೆಲ್ಲರೂ ಕೂಡ ಪಕ್ಷಾತೀತ ಮಾಡಬಾರ್ದು, ಬೇರೆ ರೀತಿಯಲ್ಲಿ ನಾವೆಲ್ಲರೂ ಕೂಡ ವರ್ತನೆ ಮಾಡ್ತಾನೆ ಈ ಒಂದು ಭಕ್ತಿಪೂರ್ವಕವಾದಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಎಲ್ಲ ಶಾಲೆ ಮಕ್ಕಳಿಗೆ ನಾವೆಲ್ಲರೂ ಕೂಡ ಈ ಒಂದು ಸಿಹಿಯನ್ನು ವಿತರಣೆ ಮಾಡಬೇಕು. ಇದರ ಎಲ್ಲರೂ ಕೂಡ ಶಿಕ್ಷಕರು ಹಾಗೂ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು ಕೈ ಜೋಡಿಸಬೇಕು. ಅದರಲ್ಲೂ SDMC ಅಧ್ಯಕ್ಷರಾಗಿರ್ಬೋದು ಅಥವಾ ಯಾರೇ ಪಂಚಾಯತಿ ಸದಸ್ಯರಾಗಿರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತಿ ಯಾರೇ ಇರ್ಬೋದು, ಯಾವುದೇ ಪಕ್ಷದವ್ರು ಇರ್ಬೋದು, ಯಾವುದೇ ವರ್ಗದವ್ರು ಇರ್ಬೋದು, ಯಾವುದೇ ಧರ್ಮದವರಾಗಿರ್ಬೋದು, ನಾವು ಈ ದೇಶದ ಒಂದೇ ಮಾತ್ರ ನಾವೆಲ್ಲರೂ ಕೂಡ ಮಕ್ಕಳು. ಇದು ನಮ್ಮ ರಾಷ್ಟ್ರ ಹಬ್ಬ ಅನ್ನುವಂಥ ಒಂದು ಭಾವನೆಯಿಂದ, ಏಕತೆಯಿಂದ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಕೈ ಜೋಡಿಸಿ ತಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ತಾವೆಲ್ಲರೂ ಕೂಡ ಮಾಡಿಕೊಡ್ಬೇಕು. ಆಮೇಲೆ ಎಲ್ಲ ಸರ್ಕಾರಿ ಇಲಾಖೆಗಳಿಗೂ ಕೂಡ ನಾವು ಇದನ್ನು ಸಿಹಿ ಹಂಚುವಂಥ ಕಾರ್ಯಕ್ರಮ ಕೂಡ ಹಂಚ್ಕೊಂಡಿದ್ದೀವಿ. DC ಆಫೀಸ್ ಆಗಲಿ, CO ಆಫೀಸು ಅಂದರೆ ಜಿಲ್ಲಾ ಪಂಚಾಯತಿ ಆಫೀಸು, ತಾಲೂಕ್ ಪಂಚಾಯತಿ ಆಫೀಸ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಬೆಸ್ಕಾಂ ಇರ್ಬೋದು, ಎಲ್ಲಿ ಶಿಕ್ಷಣ ಇದು ಆರೋಗ್ಯ ಇಲಾಖೆ ಹಾಸ್ಪಿಟಲ್ ಇರ್ಬೋದು, ಎಲ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಪಾಲ್ದಾರ ಆಗಬೇಕು. ಅವ್ರಿಗೂ ಕೂಡ ಸಿಹಿಯನ್ನು ಕೊಡಬೇಕು. ಅದರ PTS ನಮ್ಮ ಟ್ರೈನಿಂಗ್ ಸೆಂಟ್ರಲ್ಲಿ ಏನು ಚನ್ನಪಟ್ಟಣ ಹತ್ತಿರ PTS ಶಾಲೆ ಇದೆ, ಪೊಲೀಸ್ ಟ್ರೈನಿಂಗ್ ಸೆಂಟರ್ ಇದೆ, ಅದಕ್ಕೂ ಕೂಡ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಕೂಡ ನಮ್ಮಲ್ಲಿ ಈ ಕಾರ್ಯಕ್ರಮದಲ್ಲಿ ಸೇರಿಸ್ಕೊಂಡಿದ್ದಾರೆ. ಸೊ ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಯಾರ್ಯಾರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ ಅವರೆಲ್ಲರೂ ಕೂಡ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಜಿಲ್ಲಾ ಕ್ರೀಡಾಂಗಣದಲ್ಲಿ ನಾವು ಅಲ್ಲೂ ಕೂಡ ನಾವು ಸಿಹಿಯನ್ನು ವಿತರಣೆಯನ್ನು ಮಾಡ್ತೀವಿ. ಯಾರ್ಯಾರು ಅಲ್ಲಿ ಮಕ್ಕಳು ಬರ್ತಾರೆ, ಎಲ್ಲ ಶಾಲೆ ಮಕ್ಕಳು ಬರ್ತಾರೆ, ಸುಮಾರು 5,000 6,000 ಮಕ್ಕಳು ಕೂಡ ಬರ್ತಾರೆ. ಅಲ್ಲಿ ತಿಂಡಿ ವ್ಯವಸ್ಥೆನೂ ಇರ್ತದೆ. ಅವರು ತಿಂಡಿ, ನೀರು, ಅದ್ರ ಜೊತೆಯಲ್ಲಿ ಸ್ವೀಟ್ ಕೊಡುವಂಥದ್ದು, ಉಪಹಾರ ಕೂಡ ಅಲ್ಲಿ ಮಕ್ಕಳಿಗೆ ಉಪಹಾರದ ವ್ಯವಸ್ಥೆಗಳನ್ನು ಕೂಡ ಮಾಡಿರ್ತೀವಿ ಅಲ್ಲಿಯೂ ಕೂಡ. ಸೊ ಅಲ್ಲೂ ಕೂಡ ಒಂದು ರೀತಿಯಲ್ಲಿ ಸಿಹಿಯನ್ನು ಕೊಡುವಂಥದ್ದು, ಅಲ್ಲೂ ಕೂಡ ಹಬ್ಬದ ಆಚರಣೆ ಕೂಡ ಅಲ್ಲೂ ಕೂಡ ನಾವು ಮಾಡ್ತೀವಿ. ಇಂಥ ಒಂದು ಭಕ್ತಿಪೂರ್ವಕವಾದಂಥ ನಮ್ಮ ರಾಷ್ಟ್ರ ಹಬ್ಬದಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಲಿ ತಾವೆಲ್ಲರೂ ಕೂಡ ಅಂತೇಳಿ ನನ್ನ ಮನವಿಯನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ವೇಳೆ ಮಾಜಿ ಶಾಸಕ ಕೆ. ರಾಜು, ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ AV ಚೇತನ್ ಕುಮಾರ್, ನಗರಸಭೆ ಉಪಾಧ್ಯಕ್ಷೆ ಆಯುಷಾ ಭಾನು, ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷ VH ರಾಜು, ಮುಖಂಡರಾದ ರೈಡ್ ನಾಗರಾಜ್, ಜೈ ಕರ್ನಾಟಕ ರವಿ ಸೇರಿದಂತೆ ಹಲವರು ಪ್ರಮುಖರು ಭಾಗಿಯಾಗಿದ್ದರು. News 42 Kannada.